ಗೈಸ್ ಸ್ವಲ್ಪ ದಿನದಿಂದ ನಾವು ಒಂದು ವಿಡಿಯೋ ಮಾಡಾಕಿದ್ವಿ, ಏನಪ್ಪಾ ಅಂದ್ರೆ MT-15 1 ಲೀಟರ್ ಪೆಟ್ರೋಲ್ಗೆ ಎಷ್ಟು ಮೈಲೇಜ್ ಕೊಡುತ್ತೆ ಅಂತ. ಸ್ವಲ್ಪ ಕೆಲಸ ಇದ್ದು ಅದಕ್ಕೆ ವಿಡಿಯೋ ಮಾಡಕ್ ಆಗಿರ್ಲಿಲ್ಲ. ಇವತ್ ಮಾಡ್ತಿದೀವಿ MT-15 1 ಲೀಟರ್ ಪೆಟ್ರೋಲ್ಗೆ ಎಷ್ಟು ಮೈಲೇಜ್ ಕೊಡುತ್ತೆ ಅಂತ. ಬನ್ನಿ ನೋಡ್ರಿ, ಬಿಸ್ನೆಸ್ ಮ್ಯಾನ್ ಬಂದಿದ್ದಾನೆ, ತುಂಬಾ ಸಹಾಯ ಮಾಡ್ತಾನೆ ನಮಗೆ. ಈಗ ಗಾಡಿಲಿ ಆಲ್ರೆಡಿ ಪೆಟ್ರೋಲ್ ಐತೆ, ಅದನ್ನ ಹೊರಗೆ ತೆಗಿಬೇಕು ನಾವು. ಅದಕ್ಕೋಸ್ಕರ ಹೊಸ ಪೈಪ್ ತರಿಸಿದೀವಿ. ಎಲ್ಲಿಂದ ತಂದ ಪೈಪ್? ಎಷ್ಟು ರೂಪಾಯಿ ಅದು? 120 ರೂಪಾಯಿ ಕೊಟ್ಟು ಈ ಪೆಟ್ರೋಲ್ ಹೊರಗೆ ತೆಗಿಯೋದು ತರಿಸಿದೀವಿ ನಾವು. ಇನ್ ಮುಂದೆ ಇದೇ ಕೆಲಸ ಅಲ್ಲ, ಮೈಲೇಜ್ ಚೆಕ್ ಮಾಡೋದು, ಪೆಟ್ರೋಲ್ ಖಾಲಿ ಮಾಡೋದು. ಅದಕ್ಕೋಸ್ಕರ ಯೂಸ್ ಆಗುತ್ತೆ ಅಂತೇಳಿ ನಾನು ಒಂದು 170 ರೂಪಾಯಿ ಕೊಟ್ಟು ಆ ಪೈಪ್ ತರಿಸಿದ್ದೀನಿ. ಭಾಳ ಸಮಸ್ಯೆ ಆಗ್ತಿದೆ, ಇದರಿಂದ ಪೆಟ್ರೋಲ್ ಹೊರಗೆ ಬರ್ತಿಲ್ಲ. ಯಾಕಪ್ಪ ಅಂದ್ರೆ ಗಾಡೀಲಿ ಅಲ್ಲೇ ತಳದಾಗ ಹೋಗ್ಬಿಟ್ಟಿದೆ ಪೆಟ್ರೋಲು. ಈಗ ಸ್ವಲ್ಪ ಹೊರಗೆ ಬರ್ತಾ ಇದೆ ಪೆಟ್ರೋಲು. ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಮುಂದೆ ಇದೇ ಥರ ವೀಡಿಯೋಸ್ ಬರ್ತಾನೆ ಇರ್ತವೆ. MT-15 ಆದಮೇಲೆ KTM ಡ್ಯೂಕ್ ಜೊತೆಗೆ ಬರ್ತೀವಿ ನಾವು. ಈಗ ಸದ್ಯಕ್ಕೆ MT-15 1 ಲೀಟ್ರ್ ಪೆಟ್ರೋಲ್ಗೆ ಎಷ್ಟು ಮೈಲೇಜ್ ಕೊಡುತ್ತೆ? ಬರ್ತಾಯ್ತಾ ಪೆಟ್ರೋಲು? ಹಾಂ, ಫೈನಲಿ ಪೆಟ್ರೋಲ್ ಹೊರಗೆ ಬರ್ತಾ ಇದೆ, ನೋಡ್ತಾ ಇರ್ಬೋದು. ನಾವು ಕ್ಯಾನಿಗೆ ಫುಲ್ ಮಾಡ್ತೀವಿ. ಇದು ಫುಲ್ ಮಾಡಿ 1 ಲೀಟ್ರ್ ಬಾಟ್ಲಿಗೆ ಹಾಕೊಂಡೆ ನಿಮಗೆ ಚೆಕ್ ಮಾಡೋದು ನಾವು. ಆ್ಯಕ್ಚುಲಿ ಇದು ಬಂಕಿಂದೆ ಪೆಟ್ರೋಲು, ಮತ್ತೆ ನಾವು ಹೊರಗಡೆಯಿಂದ ಪೆಟ್ರೋಲ್ ಹಾಕಲ್ಲ. ಮತ್ತೆ ನೀವು ಹೇಳ್ಬೋದು ಅಲ್ಲಿಂದ ಗಾಳಿ ಹೋಗುತ್ತೆ, ಇಲ್ಲಿಂದ ಗಾಳಿ ಹೋಗುತ್ತೆ ಅಂತ. ಅದಕ್ಕೋಸ್ಕರ ಬಂಕಿನ ಪೆಟ್ರೋಲ್ ತಂದೆ ನಾವು ಮೈಲೇಜ್ ಚೆಕ್ ಮಾಡೋದು ಯಾವಾಗಲೂ. ಗಾಯ್ಸ್, ಪೆಟ್ರೋಲ್ ತೆಗಿಯೋಷ್ಟು ತೆಗೆದಿದ್ದೀವಿ, ಇದ್ರ ಮೇಲೆ ತೆಗಿಯೋಕ್ಕಾಗಲಿಲ್ಲ. ಇನ್ನು ಎಷ್ಟು ದೂರ ಹೋಗುತ್ತೆ ಗಾಡಿ ನೋಡ್ತೀವಿ, ಹೊಡಿತೀವಿ. ಖಾಲಿ ಆದ್ಮೇಲಿಂದ ಮೈಲೇಜ್ ಟೆಸ್ಟ್ ಸ್ಟಾರ್ಟ್ ಆಗುತ್ತೆ. ಗಾಯ್ಸ್, ಆರ್ ಯು ರೆಡಿ ಫಾರ್ MT-15 ಮೈಲೇಜ್ ಟೆಸ್ಟ್? ಎಲ್ಲ ನನ್ನ ಫ್ಯಾನ್ಸ್ ಅಂತೆ ಓಡ್ ಬಂದಿದ್ದಾರೆ, ಅಣ್ಣ ವಿಡಿಯೋ ಮಾಡು ಅಂತ. ಹಾಯ್ ಮಾಡ್ರಲ್ಲಿ. TT ಬ್ಲಾಗ್ಸ್ ನ ಫಾಲೋ ಮಾಡ್ರಿ ಅನ್ನು, ಸಪೋರ್ಟ್ ಮಾಡಿ, ಬೇಗ ಫಾಲೋ ಮಾಡ್ಕೊಳ್ಳಿ. ಗೈಸ್, ಸೆಲ್ಫ್ ಪ್ರಮೋಷನ್ ನಮಗೆ ಯಾರು ಪ್ರಮೋಷನ್ ಮಾಡಲ್ಲ, ನಾವೇ ಮಾಡ್ಕೋಬೇಕು. ಅದಕ್ಕೆ ಇವ್ರ ಹತ್ರ ನಾವೇ ಹೇಳಿಸ್ಕೊಂತ ಇದೀವಿ. ಬಾಯ್. ನೋಡ್ಕೊಂಡ್ಬಿಡ್ರಿ ನಮ್ಮೂರು. ಇವತ್ತಿಂದ ಮೋಟೋ ವ್ಲಾಗ್ ಮಾಡ್ತಿದೀವಿ ನಾವು. TTನ ಬೇಗ ಫಾಲೋ ಮಾಡ್ಕೊಂಡ್ರಿ, ಸಪೋರ್ಟ್ ಮಾಡಿ. ನೋಡ್ರಿ, ಇವು ನಮ್ಮೂರಾಗ ಎಮ್ಮೆ ಅಂತ ಕರೀತಾರೆ. ಅವನ್ ಜಿಮ್ಮು ಅಂತ. ಹಾಯ್. ನೋಡ್ರಿ, ನಮ್ಮೂರಾಗ ರಾಂಗ್ ರೂಟಾಗೆಲ್ಲ ಬರ್ತಾರೆ ಜನ, ಏನು ಮಾಡಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇರ್ಬೇಕು. ಅವ್ರಿಗೆ ನಾವು ಅಡ್ಜಸ್ಟ್ ಆಗ್ತೀವಿ, ನಮಗೆ ಅವ್ರು ಅಡ್ಜಸ್ಟ್ ಆಗ್ತಾರೆ. ನಮ್ಮ ಲೈಫ್ ಫೈನಲಿ ತಾಳ್ಯದಲ್ಲೇ ಪೆಟ್ರೋಲ್ ಖಾಲಿ ಆಯ್ತು. ಗೈಸ್ ನೋಡ್ಕೋಬಹುದು, ಪೆಟ್ರೋಲ್ ಇಲ್ಲಿಗೆ ಖಾಲಿ ಆಗಿದೆ. ನಮ್ ಗಾಡಿ ಬೊರ್ ಅಂತಿದೆ. ಹಿಂದೆ ಗಟ್ಟಿಯಾಗಿ ಹಿಡ್ಕೊಂಡ್ ಕುತ್ಕೊಳ್ಳ, ಬಿದ್ದೋಗ್ತೀಯಾ ಮತ್ ನಿಮ್ ಮನೆಗ್ ನಾನ್ ಏನಂತ ಹೇಳಂದ್ಲ. ಗೈಸ್, ಫೈನಲಿ ಪೆಟ್ರೋಲು ನಮ್ಮೂರಿನೂ ದಾಟಿಲ್ಲ, ಅಷ್ಟರೊಳಗೆ ಖಾಲಿ ಆಯ್ತು. ನೋಡ್ಕೋಬಹುದು ನೀವು, ಗಾಡಿ ಸ್ಟಾರ್ಟ್ ಆಗ್ತಿಲ್ಲ. ಇಲ್ಲಿಗೆ MT-15 ಒಳಗಿದ್ದಿದ್ದ ಪೆಟ್ರೋಲ್ ಖಾಲಿ ಆಯ್ತು. ಇನ್ ಮುಂದೆ ನಾವು ತಗೊಂಡಿರೋ 1 ಲೀಟರ್ ಪೆಟ್ರೋಲ್ ಹಾಕಿ ಮೈಲೇಜ್ ಟೆಸ್ಟ್ ಮಾಡ್ತೀವಿ. ನೋಡ್ರಿ, 1 ಲೀಟರ್ ಪೆಟ್ರೋಲ್ ಯಾವುದೇ ರೀತಿ ಮೋಸ ಇಲ್ಲ, ಲುಕ್ಸಾನ್ ಇಲ್ಲ. ನಂಬಿಕೆ ಇದೆಯಲ್ಲ ನಮ್ಮ ಮೇಲೆ? ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಫಾಲೋ ಮಾಡ್ಕೊಳ್ಳಿ. ಗಾಯ್ಸ್, ಹಾಕ್ತಿದೀವಿ ನೋಡ್ರಿ ನಾವು ತಂದಿರೋ 1 ಲೀಟರ್ ಪೆಟ್ರೋಲ್. ಹೊರಗೆ ಚೆಲ್ಬೇಡ್ಲೆ, ನಿಧಾನಕ್ಕೆ ಹಾಕ್ಲೇ. ಮತ್ ನನ್ನ ಫಾಲೋವರ್ಸು ಪಾಯಿಂಟ್ ವೈಸ್ ಹೇಳ್ತೀಯ, ಈ ತರ ಪೆಟ್ರೋಲ್ ವೇಸ್ಟ್ ಮಾಡಿದ್ರೆ ಮೋಸ ಮಾಡ್ತೀಯ TT ಅಂತ ಕಮೆಂಟ್ ಮಾಡ್ತಾರೆ. ನಾವು ಯಾವುದೇ ರೀತಿ ಮೋಸ ಮಾಡಲ್ಲ ರೀ. ಬೇಗ ನಮ್ಮ ಅಕೌಂಟ್ನ ಫಾಲೋ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ. ಬೇಗ 50K ಹತ್ತತ್ರ ತಗೊಂಡು ಹೋಗ್ರಿ. ಫೈನಲಿ 1 ಲೀಟರ್ ಪೆಟ್ರೋಲ್ನ MT-15 ಗಾಡಿಗೆ ತುಂಬಿಟ್ವಿ. ಗೈಸ್, ಫೈನಲಿ ಪೆಟ್ರೋಲ್ ಹಾಕಿದೀವಿ. ಇಲ್ಲಿಂದ ಪಾಯಿಂಟ್ನ 0 ಸೆಟ್ ಮಾಡ್ತೀವಿ ಟ್ರಿಪ್ನ. ಇಲ್ಲಿಂದ ಮೈಲೇಜ್ ಟೆಸ್ಟ್ ಆಗುತ್ತೆ ನಮ್ಮ MT-15. ಬನ್ನಿ ನೋಡೋಣ ಎಲ್ಲಿವರೆಗೂ ಹೋಗುತ್ತೆ. ಗೈಸ್ ನೋಡ್ಕೊಳ್ರಿ, ಈಗ ಟ್ರಿಪ್ 2ನ ಬೇಕಿದ್ರೆ 0ಗೆ ನಾವು ಸೆಟ್ ಮಾಡ್ತೀವಿ. ಒತ್ತು. ಹಾಂ, ನೋಡ್ಕೋಬಹುದು, ನಾವು 0ಗೆ ಸೆಟ್ ಮಾಡಿದ್ದೀವಿ. ನಾವು ಯಾವುದೇ ರೀತಿ ಮೋಸ ಮಾಡಲ್ಲ ರೀ, ನಂಬಿಕೆ ಇಡ್ರಿ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಮ್ಮ MT-15ನ ಮೈಲೇಜ್ ಟೆಸ್ಟ್. ಬನ್ನಿ ಹೋಗೋಣ. ಚಲೋ. ಸುಮಾರು ಜನ ಕಮೆಂಟ್ ಮಾಡಿದ್ರಿ, ಸುಮಾರು ಜನ ಸಪೋರ್ಟ್ ಕೊಡ್ತಾ ಇದ್ದೀರಾ. ಇದೇ ರೀತಿ ಸಪೋರ್ಟ್ ಕೊಡ್ತಾನೆ ಇರ್ರಿ. ಬೇರೆ ಗಾಡಿಗಳ ಜೊತೆ ಯಾವಾಗಲೂ ಬರ್ತಾನೆ ಇರ್ತೀನಿ ನಾನು. ಗೈಸ್, ನಾವೀಗ ಮಧ್ಯಾಹ್ನ ಹತ್ರ ಬಂದಿದ್ದೀವಿ. ನೋಡ್ಕೋಬಹುದು, ಇದೇ ಮಧ್ಯಾಹ್ನ ಜನಗಳನ್ನ ನೋಡ್ಕೋಬಹುದು, ಕಾಣ್ತಾರೆ ಒಬ್ಬೊಬ್ರು. ನಮ್ಮ ಮುಂದೆ ಯಾವ್ದೋ ಬುಲೆಟ್ ಗಾಡಿ ಹೋಗ್ತಾ ಇದೆ, ಅದರಿಂದ ನಾವು MT ಗಾಡಿಲಿ ಹೋಗ್ತಾ ಇದ್ದೀವಿ. ನೋಡ್ರಿ, ಇನ್ನು ಕತ್ಲಾಗಿಲ್ಲ, ಮಧ್ಯಾಹ್ನ ಲೈಟ್ ಆನ್ ಆಗಿದಾವೆ. ಇಲ್ಲಿ ರೋಡ್ ಸ್ವಲ್ಪ ಖರಾಬ್ ಆಗಿದೆ, ಗೇರ್ ಕೀಳಲೇಬೇಕಾದ ಸನ್ನಿವೇಶ.
ನೋಡ್ರಿ ನಮ್ಮೂರಾಗ ಯಾವ ತರ ರೋಡ್ ಇರುತ್ತೆ. ನಮ್ಮೂರ್ ಸೈಡು ಈ ತರ ರೋಡ್ ಯಾಕೆ ಹಿಂಗೆ ಕಜಿಬಿಜಿ ಮಾಡ್ತೀವಪ್ಪ ಅಂದ್ರೆ ಪ್ರಾಣಿ ಪಕ್ಷಿಗಳಿಗೆ ನೀರ್ ಕುಡಿಯಕ್ ಆಗ್ಲಿ ಅಂತ ಹೇಳಿ ಚೆನ್ನಾಗಿರೋ ರೋಡ್ ನ ದೊಕ್ರು ಮಾಡ್ತೀವಿ. ಮತ್ತೆ ಅದನ್ನ ಮುಚ್ಚಿರೆ ಪ್ರಾಣಿ ಪಕ್ಷಿಗಳಿಗೆ ತೊಂದರೆ ಆಗುತ್ತೆ ಅಂತ ತಾತ ಗುರಾಯಿಸ್ತಿದ್ದಾರೆ ನಮಗೆ. ಕಾಮನ್ನು ಯಾರಾದ್ರೂ ಒಬ್ರು ವಿಡಿಯೋ ಮಾಡ್ಬೇಕಾದ್ರೆ ಗುರಾಯಿಸೋದು ಕಾಮನ್ನು. ಅವ್ರನ್ನೆಲ್ಲ ನೋಡ್ದಂಗೆ ಹೋಗ್ತಾ ಇರ್ಬೇಕು ಮುಂದೆ. ಒಬ್ಬೊಬ್ಬೊಬ್ಬ ಅಂದ್ರು, ಅವ್ರಿಗೂ ಆಶ್ಚರ್ಯ, ಇದ್ಯಾರೋ ಕೆಪ್ರಲಾಟ್ ನನ್ ಮಗ ಹೆಲ್ಮೆಟ್ ಹಾಕಂದಲ್ದೆ ಹೆಲ್ಮೆಟಿಗೆ ಮೊಬೈಲ್ ಬೇರೆ ಹಾಕೊಂಡಿದ್ದಾನೆ ಅಂತ. ಮೇ ಬಿ ಇವರೆಲ್ಲ ಸ್ಪೋರ್ಟ್ಸಿಗೆ ಹೋಗಿದ್ರು ಅನ್ಸುತ್ತೆ. ಇವರೆಲ್ಲ ಮದ್ದೇರ್ ಶಾಲೆಯ ಮಕ್ಕಳು. ಇದೇ ಮದ್ದೇರ್ ಶಾಲೆ, ನೋಡ್ಕೊಂಡ್ಬಿಡ್ರಿ ಮದ್ದೇರ್ ಶಾಲೆನು. ಮದ್ದೇರ್ ಶಾಲೆ ಆಕ್ಚುಲಿ ನಮ್ಮ ಹತ್ರ ಇದು ಗೋಪ್ರೋ ಈ ಪ್ರೋ ಏನೂ ಇಲ್ಲ. ಸದ್ಯದಲ್ಲಿ ಬರ್ತನದಲ್ಲಿ ಇದೀವಿ ನಾವು. ಅದಕ್ಕೋಸ್ಕರ ನಾವು ಯೂಸ್ ಮಾಡಿದ್ದೀವಿ ಈಸಿಯಾಗಿ ಆಗ್ಲಿ ಅಂತ. ಇದು ಯಾವುದೋ ಒಂದು 350 ರುಪೀಸ್ದು ಹೆಲ್ಮೆಟ್ ಅಲ್ಲ, ಮೊಬೈಲ್ ಹೋಲ್ಡ್ರನ್ನ ಯೂಸ್ ಮಾಡ್ಕೊಂಡಿದೀವಿ. ಇದು ಬರ್ತಾ ನಿಮ್ ಸಪೋರ್ಟ್ ಜಾಸ್ತಿ ಆದ್ರೆ ನಾವು ತಗೊಳೋದೇನು ದೂರ ಇಲ್ಲ. ನೀವು ಸಪೋರ್ಟ್ ಮಾಡಿದ್ರೆ ಒಂದ್ ತಿಂಗಳಿಗೆ ನಾನು ತಗೊಳೋದು ದೊಡ್ಡ ವಿಷಯ ಅಲ್ಲ. ನೀವು ಸಪೋರ್ಟ್ ಮಾಡ್ಬೇಕಷ್ಟೇ. ನಮ್ಮೂರ್ ಹುಡ್ಗ ಬೆಳೀಲಿ, ನಮ್ ಸೈಡ್ ಹುಡ್ಗ ಬೆಳೀಲಿ ಅಂತ ಹೇಳ್ಬಿಟ್ಟು ನೀವು ಫಾಲೋ ಮಾಡ್ಕೊಳ್ಳಿ. ಸುಮಾರು ಜನ ಮಾತಾಡ್ತಿರ್ತಾರೆ ಏನಪ್ಪಾ ಅಂದ್ರೆ ಬರೀ ಪ್ರಮೋಷನ್ಸ್ ಮಾಡ್ತಾನೆ ಅಂತ. ಸತ್ಯವಾಗ್ಲೂ ಮನ್ಸು ಮುಟ್ಕೊಂಡು ಹೇಳ್ರಿ, ನಾನೇನು ಅಷ್ಟು ಪ್ರಮೋಷನ್ಸ್ ಮಾಡಲ್ಲ. ಒಂದ್ 230 ವಿಡಿಯೋ ತಕ ನನಗೆ ಒಂದು ಪ್ರಮೋಷನ್ ವಿಡಿಯೋ ಬಂದಿಲ್ಲ. 230 ವಿಡಿಯೋ ಆದ್ಮೇಲೆ ಈ ಹುಡುಗ ಏನೋ ಚೆನ್ನಾಗಿ ಮಾಡ್ತಿದ್ದಾನೆ ಅಂತ ಹೇಳಿ ಈಗೀಗ ಪ್ರಮೋಷನ್ ಬರಕ್ ಸ್ಟಾರ್ಟ್ ಆಗಿದಾವೆ. ಬರೀ ಪ್ರಮೋಷನ್ ಮಾಡ್ಕೊಂತ ಇದ್ರೆ ನೀವು ಅನ್ಫಾಲೋ ಮಾಡ್ತೀರಂತ ಗೊತ್ತು ನನಗೆ. ಅದಕ್ಕೋಸ್ಕರ ನಾನು ಬೇರೆ ಕಂಟೆಂಟ್ ಹುಡುಕ್ತಾ ಇದ್ದೀನಿ. ಬೇಗ ಫಾಲೋ ಮಾಡ್ಕೊಳ್ರಿ. ಇನ್ನು ಒಳ್ಳೊಳ್ಳೆ ಕಂಟೆಂಟ್ ಕೊಡಕ್ ಟ್ರೈ ಮಾಡ್ತೀನಿ. ಎಲ್ಲಾದ್ರೂ ಯಾವ್ದಾದ್ರು ವಿಡಿಯೋದಾಗೆ ಏನಾದ್ರೂ ತಪ್ಪು ಮಾತಾಡಿದ್ರೆ ಕ್ಷಮಿಸಿ, ತಿದ್ದಿ ಬುದ್ಧಿ ಹೇಳಿ. ಕುತ್ತ ಅದು ನೀನ್ ಹೇಳ್ಬಾರ್ದು, ರಾಜ ರವಿ ವರ್ಮ ಹೇಳ್ಬೇಕು. ನೋಡ್ರಿ ಇಲ್ಲೂ ಅಷ್ಟೇ ಹೆವಿ ತಗ್ಗಿದೆ. ಹೇಳಿದ್ವಲ್ಲ ನಮ್ ಸೈಡು ಪ್ರಾಣಿ ಪಕ್ಷಿಗಳಿಗೆ ಕುಡಿಯಕ್ ನೀರಾಗ್ಲಿ ಅಂತ ಕಾರಣದಿಂದ ಚೆನ್ನಾಗಿರೋ ರೋಡು ಆ ತರ ಹೊಡೆದೋಗಿರ್ತವೆ. ಅದನ್ನ ಸರಿ ಮಾಡೋ ಪ್ರಯತ್ನ ಬೇಗ ಯಾರು ಮಾಡಲ್ಲ. ಮಾಡ್ತಾರೆ, ಅದು ಯಾವಾಗಂತ ಗೊತ್ತಿಲ್ಲ, ಒಟ್ಟು ರೆಡಿ ಮಾಡ್ತಾರೆ. ಗಾಯ್ಸ್, ಹೆವಿ ಮಳೆ ಬರ್ತಿದೆ, ಆದ್ರೆ ನಮಗೆ ನೀವು ಮುಖ್ಯ. ಈಗ್ಲೂ ಅಲ್ಲೇ ಬಹಳ ಟೈಮ್ ಆಗ್ಬಿಟ್ಟಿದೆ ವಿಡಿಯೋ ಬಿಟ್ಟು. ಇನ್ನು ಟಿ ಯಾಕೋ ವಿಡಿಯೋ ಬಿಡ್ತಿಲ್ಲ ಹೇಳಿದಾನೆ. ಇನ್ನು ಯಾವಾಗ ಬಿಡ್ತಾನೆ ಅಂತ ಕಾಯ್ತಿದ್ರಿ. ಅವರಿಗೋಸ್ಕರ ಇವತ್ತು ಮಳೆ ಇದ್ರು ಪರವಾಗಿಲ್ಲ ಅಂತ ನಾನು ನನ್ನ ಫ್ರೆಂಡ್ ಶರಣ ನಡಿಲೆ ಅಲ್ಲೇ ಬಹಳ ದಿನ ಆಗ್ಬಿಟ್ಟಿದ್ದೆ. ಮತ್ತೆ ಎಲ್ಲ ಅನ್ಫಾಲೋ ಮಾಡ್ಕೊಂತಾರೆ, ಇವ್ನು ಫೇಕ್ ನ್ಯೂಸ್ ಕೊಡ್ತಾನೆ ಅಂತಾರೆ ಅಂತ ಹೇಳ್ಬಿಟ್ಟು ಮಳೆ ಇದ್ರು ಪರವಾಗಿಲ್ಲ ಅಂತ ಹೇಳಿ ನಾವೀಗ ಮೈಲೇಜ್ ಟೆಸ್ಟ್ ಮಾಡಕ್ ಬಂದೇ ಬಿಟ್ಟಿದೀವಿ. ಅದೇನೋ ಗೊತ್ತಿಲ್ಲ, ನಮ್ಮೂರ್ ಸೈಡ್ ಮಾತ್ರ ಮಳೆನೇ ನಿಲ್ತಿಲ್ಲ. ಯಾವ ನೋಡ್ರು ಮಳೆ ಬರ್ತಾನೆ ಐತೆ. ಅದು ಕೆರೆ ತುಂಬ ಅಂತ ಮಳೆ ಏನಲ್ಲ, ಹಂಗೆ ಸುಮ್ನೆ ತೊಟಕ್ ಅಂತ ತೊಟಕ್ತಿರುತ್ತೆ. ಹಿಂದೆ ಭದ್ರವಾಗಿ ಇಟ್ಕೊಂಡ್ ಕುತ್ಕೊಳಪ್ಪ. ಇದು ದಾಸಾಯನ ಟೀ ನೋಡ್ಕೊಬಹುದು. ಇನ್ನು ಏನೇನ್ ತಗೋಬೇಕ್ರಿ, ನೀವು ಬೇಗ ಸಪೋರ್ಟ್ ಮಾಡ್ರಿ. ಗೋಪ್ರೋ 17 Pro, ಆ ಪ್ರೋ ಈ ಪ್ರೋ ಎಲ್ಲ ತಗಂತೀವಿ. ಆದ್ರೆ ನಿಮ್ ಸಪೋರ್ಟ್ ಇದ್ರೆ ನಾವು ತಗೊಳೋದೆಲ್ಲ ದೊಡ್ಡದೇ ಅಲ್ಲ. ಬರೀ ಸಪೋರ್ಟ್ ಮಾಡು ಅಂತ ವಿಡಿಯೋ ಫುಲ್ ಹೇಳ್ತಾನೆ ಅನ್ಕೋಬೇಡ್ರಿ. ನೀವು ಅಷ್ಟೊಂದು ಹೇಳ್ಸ್ಕೊಬಾರ್ದಪ್ಪ. ಬೇಗ ಒಂದೊಂದು ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಏನಾಗುತ್ತೆ. ಇಲ್ಲಿ ನೋಡ್ರಿ ರೋಡಾಗೆ ಜಗಳ ಆಡ್ತಾ ಇದಾವೆ ನಾಯಿಗಳು. ನಮ್ಮ ಸೈಡ್ ಹಂಗೆ ಹೊಡೆದಾಡ್ತಿರ್ತವೆ ನಾಯಿಗಳು, ಹೊಡೆದಾಡ್ತವೆ ಮನುಷ್ಯರು ಹೊಡೆದಾಡ್ತಾರೆ. ಯಾರಿಗೂ ತಲೆ ಕೆಡ್ಸ್ಕೋಬಾರ್ದು. ನಮ್ಮ ಪಾಡಿ ನಾವು ಮೈಲೇಜ್ ಟೆಸ್ಟ್ ಮಾಡ್ಕೊಂಡು ಹೋಗ್ತಾ ಇರ್ಬೇಕು. ನೋಡಿ ಬರೋಬ್ಬರಿ ದೊಡ್ಡ ಅಂಶ ಹಾಕಿದ್ದಾರೆ. ಯಾಕಪ್ಪ ಅಂದ್ರೆ ಕ್ರಾಸ್ ಅಲ್ಲಿ ಜನ ಸ್ವಲ್ಪ ಹುಷಾರಾಗಿ ಬರ್ಲಿ ಅಂತ. ಸುಮ್ನೆ ವೀಲಿಂಗ್ ಎಲ್ಲ ಮಲಗಿಸ್ಕೊಂಡೆಲ್ಲ ಹೊಡಿಬೇಡ್ರಿ. ಯಾಕಪ್ಪ ಅಂದ್ರೆ ರೋಡಲ್ಲಿ ಮನೆಯಲ್ಲಿ ಅಮ್ಮ ಇಬ್ರು ಕಾಯ್ತಾ ಇರ್ತಾರೆ. ಗಾಡಿ ಓಡಿಸ್ಬೇಕಾದ್ರೆ ಸ್ವಲ್ಪ ಸೇಫ್ ಆಗಿ ಓಡಿಸ್ರಿ. ಒಂದ್ 10 ನಿಮಿಷ ಅರ್ಧ ಗಂಟೆ ಲೇಟ್ ಆದ್ರೆ ಏನೂ ಆಗಲ್ಲ. ಸಾವಿಗಿಂತ ದೊಡ್ಡದೇನಲ್ಲ. ನಿಧಾನ ಕೊಡಿರಿ ಗಾಡಿನ. ಫೈನಲಿ ನಾವು ಬಂದಿದೀವಿ ಶಿವಗಂಗಕ್ಕೆ. ನೋಡ್ಕೋಬಹುದು, ಇದೇ ಶಿವಗಂಗದಲ್ಲಿ ಯಾರಾದ್ರೂ ನನ್ನ ವ್ಲಾಗ್ಸ್ ನ ನೋಡ್ತಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಎಸ್ ನಾವು ನೋಡ್ತಿದೀವಿ ಬ್ರೋ ಶಿವಗಂಗದಲ್ಲಿ ನಿಮ್ಮ ವ್ಲಾಗ್ಸ್ ಅನ್ನ ಅಂತ ಕಮೆಂಟ್ ಮಾಡಿ. ನಾವೀಗ ಚಿತ್ರಹಳ್ಳಿಯಲ್ಲಿದ್ದೀವಿ. ಚಿತ್ರಹಳ್ಳಿಯಲ್ಲಿ ಯಾರಾದ್ರೂ ನಮ್ಮ ವ್ಲಾಗ್ಸ್ ನ ನೋಡ್ತಿದ್ರೆ ದಯಮಾಡಿ ವ್ಲಾಗ್ಸ್ ಅಲ್ಲಿ ಎಸ್ ಬ್ರೋ ನಾವು ಚಿತ್ರಹಳ್ಳಿಯಿಂದ ನಿಮ್ಮ ವ್ಲಾಗ್ಸ್ ನೋಡ್ತಾ ಇದೀವಿ. ಚಿತ್ರಲಿಂಗೇಶ್ವರಿಗೆ ಇಲ್ಲಿಂದಾನೆ ಕೈ ಮುಕ್ಕಳ್ರಿ ಎಲ್ಲಾರು. ಒಳಗೋಗಲ್ಲ, ಯಾಕಪ್ಪ ಅಂದ್ರೆ ಈಗ ಮಳೆ ಬರ್ತಾ ಇದೆ. ಇದನ್ನ ಮೈಲೇಜ್ ಟೆಸ್ಟ್ ಮಾಡೋತ್ತಿಗೆ ಎಷ್ಟೊತ್ತಾಗುತ್ತಾ ಏನೋ ಗೊತ್ತಿಲ್ಲ. ನೆಕ್ಸ್ಟ್ ಟೈಮ್ ನಮ್ಮೂರ್ ಸುತ್ತಮುತ್ತ ಇರುವಂತ ಪ್ರತಿಯೊಂದು ದೇವ್ರನ್ನು ನಾನು ಎಕ್ಸ್ಪ್ಲೋರ್ ಮಾಡ್ತೀನಿ. ಅದ್ರ ಹಿಸ್ಟ್ರಿ ತಿಳ್ಕೊಂತೀನಿ.
ಅದ್ರ ಬಗ್ಗೆ ಎಲ್ಲ ಹೇಳ್ತಾ ಇರ್ತೀನಿ. ನೀವೇನ್ ಮಾಡ್ತಾ ಇರ್ಬೇಕಂದ್ರೆ ನಮ್ಮ ಅಕೌಂಟ್ ನ ಫಾಲೋ ಮಾಡ್ಕೊಂತ ಇರ್ಬೇಕು, ಸಪೋರ್ಟ್ ನ ಮಾಡ್ತಾನೆ ಇರ್ಬೇಕು. ನಮ್ಮೂರ್ ಹುಡ್ಗ ಬೆಳಿತಾ ಇರ್ಬೇಕು ಅಂತ ಹೇಳ್ತಾ ನಾವೀಗ ಮುಂದೆ ಹೋಗೋಣ. 19.3 ಕಂಪ್ಲೀಟ್ ಆಗಿದೆ ಗಾಡಿ. ಇಷ್ಟರೊಳಗೆ ಯಾರಾದ್ರೂ ಕಮೆಂಟ್ ಮಾಡಿದ್ರೆ ನಿಮಗೆ ಯಾವುದೇ ರೀತಿ ಗಿಫ್ಟ್ ಬರಲ್ಲ. ನೀವು ಮುಂದಕ್ಕಿನ್ನು ನೋಡ್ಬೋದು, ಇಲ್ಲವಾದಲ್ಲಿ ವಿಡಿಯೋವನ್ನು ಕಟ್ ಮಾಡಿ ಬೇರೆ ಕೆಲಸ ಮಾಡಬಹುದು. ಈ ವಿಡಿಯೋ 19.6 ಮೇಗೆ ಯಾರ್ಯಾರು ಕಮೆಂಟ್ ಮಾಡಿದಿರೋ ಅವ್ರು ನೋಡಿ ಖುಷಿ ಪಡಿ, ಗಿಫ್ಟ್ ಕಳಿಸ್ತೀವಿ. ಇನ್ನೂ ಖುಷಿ ಪಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಖುಷಿ ಪಡಿಸಿ ಅಂತ ಹೇಳ್ತಾ ಗಾಡಿ ಈಗ ನಮ್ಮ ಪಯಣ ಜಾನ್ಕೊಂಡು ಬರ್ತೀರ ಗಾಯ್ಸ್. ಫೈನಲಿ 27.3 ಆದ್ಮೇಲೆ ನಾವು ಬಂದಿರೋದು ನಮ್ಮ ದುರ್ಗ, ನಮ್ಮ ಸ್ವರ್ಗ, ಕಲ್ಲಿನಕೋಟೆ ಚಿತ್ರದುರ್ಗಕ್ಕೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ನನ್ನ ಫಾಲೋವರ್ಸ್ ಯಾರ ಬೇರೆ ಜಿಲ್ಲೆಯವರಿದ್ರೆ ಇದು ನಮ್ಮ ಜಿಲ್ಲೆ, ನಮ್ಮ ಚಿತ್ರದುರ್ಗ, ನಮ್ಮ ಕೋಟೆ ನಾಡು. ಈಗ ನಾವು ಎಂಟ್ರಿ ಕೊಡ್ತಿದೀವಿ ನಮ್ಮ ಕೋಟೆ ನಾಡಿಗೆ. ಇನ್ನೇನು ಬಹಳ ದಿನ ಉಳ್ದಿಲ್ಲ. ನಮ್ ದುರ್ಗ, ನಮ್ ಗಣಪ ಏಷ್ಯಾದಲ್ಲೇ ನಂಬರ್ 1 ಗಣೇಶ ಇಡೋ ನಮ್ ದುರ್ಗದಲ್ಲಿ ಈ ಸಲ ಕಾರಣ್ಣ ಹಾರನ್ ಹೊಡಿತಾ ಇದ್ದಾರೆ. ನಮಗೆ ಹಾರನ್ ಕೇಳಲಿಲ್ಲ. ಈ ಸಲ ಏನೋ ಜಾಗ ಚೇಂಜ್ ಮಾಡಿದಾರಂತೆ ಗಣೇಶನ್ ಇಡೋದು. ಯಾವ್ದೋ ಜಾಗ ಹೇಳಿದ್ರು ಮರ್ತೋಗಿತ್ತು ನನಗೆ, ಎಲ್ಲ ತಿಳ್ಕೊಂಡು ಹೇಳ್ತೀನಿ. ಈ ಸಲ ಆ ಜಾಗದಲ್ಲಿ ಗಣೇಶನ್ ಕೂರಿಸ್ತಿಲ್ಲ ಅಂತೆ, ಬೇರೆ ಜಾಗದಲ್ಲೆಲ್ಲ ಕೂರಿಸ್ತಾ ಇದಾರಂತೆ. ಎಲ್ಲಿ ಕೂರಿಸ್ತಾರೆ ಅಪ್ಡೇಟ್ ಬಂದ್ಮೇಲೆ ಬಂದಿದ್ದೆ. ನಾನು ಕೇಳಿದ್ದೀನಿ ಆದ್ರೆ ಮರ್ತೋಗಿದ್ದೀನಿ. ಆಕ್ಚುಲಿ ನನಗೆ ಮರ್ವಿನ್ ಕಾಯಿಲೆ ಸ್ವಲ್ಪ ಜಾಸ್ತಿ. ಈಗ ನಾವು SGM ಕಾಲೇಜ್ ಮುಂದೆ ಇದ್ದೀವಿ. ಆಕ್ಚುಲಿ ಹಿಂದೆ ಹೋಯ್ತು ನಾನು ಓದಿದಂತ ಕಾಲೇಜು ಚೈತನ್ಯ ಪದವಿ ಪೂರ್ವ ಕಾಲೇಜು. ಅದನ್ನ ವಿಡಿಯೋ ಮಾಡೋಣ ಅನ್ನೋಷ್ಟೊತ್ತಿ ಮರ್ತೋಗ್ಬಿಡ್ತು. ಇರ್ಲಿ, ಇನ್ನೊಂದ್ಸಲ ಮಾಡೋಣ. ಈಗ ನಮ್ಮ ಪಯಣ ಕೋಟೆನಾಡು ಚಿತ್ರದುರ್ಗ ಕಡೆ ನೋಡ್ಕೊಂಡ್ಬಿಡ್ರಿ. ಹಂಗೆಲ್ಲ ಹೋಗಂಗಿಲ್ಲ ಕಣಲ್ಲಿ, ಸರ್ಕಲ್ ರೌಂಡ್ ಹೊಡೆದು ಹೋಗ್ಬೇಕು. ಇಲ್ಲ ಪೊಲೀಸ್ ಬಂದು ಇದಕ್ಕೆ ಟೋಲಿಗೆ ಮೆಣಸಿನ್ಕಾಯಿ ಹಚ್ಚಿ ಹಣ ತಡೆಯೋಣ ಹೋಗ್ಬಿಡ್ತೀವಿ. ಟೋಲಿಗೆ ಮೆಣಸಿನ್ಕಾಯಿ ಹಚ್ಚಿ ಬಾಯಿ ಒಳಗೆ ಇಟ್ಬಿಡ್ತಾರೆ. ನೀನೊಬ್ಬ ಬ್ಲಾಗರ್ ಆಗಿ ರೂಲ್ಸ್ ನ ಬ್ರೇಕ್ ಮಾಡ್ತೀನೋ ಬದ್ಮಾಶ್, ರೂಲ್ಸ್ ನ ಫಾಲೋ ಮಾಡೋದು ಕಲಿಯೋ ಅಂತ ಹೊಡೆದ್ಬಿಡ್ತಾರೆ. ಇಲ್ಲಿಗೆ ಗಾಯ್ಸ್ 31.5 ಕಿಲೋಮೀಟರ್ ಕಂಪ್ಲೀಟ್ ಆಗಿದೆ. ಇದ್ರೊಳಗೆ ಯಾರ್ಯಾರು ಕಮೆಂಟ್ ಮಾಡಿದ್ರು ಅವ್ರದ್ದು ಮುಗೀತು. ಯಾಕಡೆ ಒಳಗೆ ಹೋಗ್ಬೇಕಂದ್ರು ಆಕ್ಚುಲಿ ನಾವು ಸರ್ಕಲ್ ರೌಂಡ್ ಹೊಡಿಬೇಕು. ನೋಡ್ರಿ, ನಾವು ಮದಕರಿ ಸರ್ಕಲ್ ಅಲ್ಲಿ ಇದೀವಿ. ಮದಕರಿ ನಾಯಕರ ಆಳಿದ ಕೋಟೆ, ಪುಣ್ಯ ಭೂಮಿಯು ಈ ದುರ್ಗ. ನಮ್ ದುರ್ಗದವ್ರು ಯಾರ್ಯಾರು ನೋಡ್ತಿದ್ದೀರಾ ಕಮೆಂಟ್ ಮಾಡಿ. ಆಲ್ಮೋಸ್ಟ್ ಆಲ್ ನೋಡಲ್ಲ ಅನ್ಸುತ್ತೆ, ಯಾಕಪ್ಪ ಅಂದ್ರೆ ದುರ್ಗದಲ್ಲಿ ಬಹಳ ಕ್ರಿಯೇಟರ್ಸ್ ಇದಾರೆ. ನೋಡ್ರಿ, ಇಷ್ಟ ದಿನ ಇಲ್ಲಿದ್ದು ನನಗೆ ಜೋಗಿಮಟ್ಟಿ ರೋಡೇ ಗೊತ್ತಿಲ್ಲ. ಯಾಕಡೆ ಈ ಕಡೆ ಅಂಕಲ್ ಹೋಗ್ತೀನಿ ತಡ್ರಿ ಗೈಸ್. ಇದು ಜೋಗಿಮಟ್ಟಿ ರೋಡ್ ಅಂತೆ, ದುರ್ಗದಲ್ಲೇ ಇದು. ಇದುವರೆಗೂ ಒಂದ್ಸಲ ಜೋಗಿಮಟ್ಟಿಗೆ ಹೋಗ್ದಾರ ನತದೃಷ್ಟ ನಾನು. ಚಿಕ್ಕಮಂಗ್ಳೂರು ಅಲ್ಲಿ ಇಲ್ಲಿ ಸುತ್ತಾ ಇರ್ತೀನಿ, ಆದ್ರೆ ನಮ್ ದುರ್ಗ ಸ್ವರ್ಗ. ಆದ್ರೂ ಜೋಗಿಮಟ್ಟಿನೇ ನೋಡಿಲ್ಲ. ನೋಡೋಣ ಅನ್ಕಂತಿದೀನಿ. ನಮ್ಮ ಅಣ್ಣರಿದ್ದಾರೆ, ಹೋಗೋಣಪ್ಪಾಜಿ ಅಂತ ಹೇಳಿ 1 ತಿಂಗಳಿಂದ ಹೇಳ್ತಿದೀನಿ, ಬರ್ರಲ್ಲಿ ಹೋಗೋಣ. ಜೋಗಿಮಟ್ಟಿ ಕ್ಯಾನ್ಸಲ್ ಮಾಡಿ ಚಿಕ್ಕಮಂಗ್ಳೂರಿಗೆ ಕರ್ಕೊಂಡು ಹೋಗಿದ್ರು. ಅಣ್ಣಂದು ತಪ್ಪಿಲ್ಲ, ನಂದು ತಪ್ಪಿಲ್ಲ. ಅಣ್ಣ ಜೋರಾಗಿ ಬಂದ್ರು. ಇದು ಕ್ಯಾಮ್ರಾ ಅಲ್ಲ ಕಣ, ಇದು ಮೊಬೈಲ್. ಇಲ್ಲ ಕಣಲೆ, ಯಾಕೆ ವಿಡಿಯೋ ಮಾಡ್ಬೇಕ? ಹಾಯ್ ಮಾಡು. ಟಿಟಿನ ಫಾಲೋ ಮಾಡ್ರಿ ಅಂತ. ನೀನ್ ಹೇಳ್ತಿಲ್ಲ. ಟಿಟಿನ ಫಾಲೋ ಮಾಡ್ರಿ ಅನ್ನು. ಬೇಗ ಫಾಲೋ ಮಾಡ್ರಿ ಅನ್ನು. ಇದ್ರಾಗ ಏನಾರ ಕೊಡಿಸ್ಬೇಕು ತಿನ್ನಕ್ಕೆ. ಬಡವ ಕಂಡ್ರಲ್ಲಿ ನಾನು ಯಾವ್ಯಾವ ಫೋನ್ ತರಗ್ರಿ ನಿಮ್ಮ ಅವೆಲ್ಲ. ಇದ್ರ ತೋರ್ಸಕ್ ಬರಲ್ಲ ಕಣ. ಇನ್ಸ್ಟಾಗ್ರಾಮ್ ಇಂದ ಐಡಿ ಅದ್ ನಂದಲ್ಲ. ಅದು ನಿನ್ ಸಮಸ್ಯೆ ನೋಡಲಿ. ಚಿಕ್ಕ ಹುಡುಗರೆಲ್ಲ ನಿನ್ನ ಐಡಿನ ನನ್ನ ಐಡಿ ಅಂತಾರೆ. ಬೇಗ ಅದನ್ನ ಕಿತ್ತಾಕ್ಸು. ಎಲ್ಲ ಪ್ರತಿಯೊಂದು ಗಾಡಿಗೂ TT ಬ್ಲಾಗ್ಸ್ ಅಂತ ಹಾಕಿಸ್ತೀನಿ.
ಅದು ನನ್ನ ಐಡಿಯಾ ಅಲ್ಲ, ಮತ್ತೆ ಫಾಲೋ ಮಾಡ್ಬೇಡ ಅದನ್ನ, ಸರಿನಾ? ಚಿಕ್ಕ ಹುಡುಗರೆಲ್ಲ ಫಾಲೋ ಮಾಡ್ರೆ ಮನು ಬೈತಾನೆ. ಬೇಕಾದ್ರೆ ಹುಡುಗಿರು ಯಾರ ಇದ್ರೆ ಫಾಲೋ ಮಾಡ್ಕೊಳ್ರಿ ಅವ್ ಅಕೌಂಟ್ನ. ಮನು ಉಲ್ಮನೆ ಅಂತ ಅವಂದೇ ಗಾಡಿ, ಫಾಲೋ ಮಾಡ್ಕೊಳ್ರಿ. ಇಲ್ಲಿ ಇನ್ಸ್ಟಾಗ್ರಾಮ್ ಐಡಿ ಹಾಕ್ಸಿದೀವಿ ನೋಡಿ ಅವಂದ. ಅದೆಲ್ಲ ನೋಡಿದ್ಯಾ ವಿಡಿಯೋನ? ಗಾಯ್ಸ್ ಇವರು ನಾವು ಬೋರ್ ಕೊರ್ಸಿರೋ ವಿಡಿಯೋ ಎಲ್ಲ ನೋಡಿದಾರಂತೆ. ಅದೇ 5 ಮಿಲಿಯನ್ ನೋಡಿತ್ತು ಆ ವಿಡಿಯೋ ಇವರೆಲ್ಲ ನೋಡ್ಕೊಂಡಿದ್ರೆ. ಗಾಯ್ಸ್ ಇವರು ಸೈಕಲ್ ಆಗಿ ಆಫ್ ರೋಡ್ ಮಾಡ್ತಾರಂತೆ. ನಾವು ಬೈಕಲ್ಲಿ ಮಾಡ್ರೆ ಇವರೆಲ್ಲ ಸೈಕಲ್ ಆಗಿ ಆಫ್ ರೋಡ್ ಮಾಡ್ತಾರೆ. ಎಲ್ಲೆಲ್ಲೋ ದುಬಾರಿ ನೀರಾಗೆಲ್ಲ ಹೊಡಿತಾರಂತೆ ಗಾಡಿಗಳನ್ನ. ಬರ್ತೀನಿ ನನ್ ಗಾಡಿ ತಂದಾಗ ಆಫ್ ರೋಡಿಂಗ್ ಹೋಗೋಣ, ಇದ್ರಾಗ ಆಫ್ ರೋಡಿಂಗ್ ಹೋಗಕ್ ಬರೋಲ್ಲ. ಏನ್ರಲ್ಲಿ ನಿಮ್ ಕಾಟ? ಗಾಯ್ಸ್ ಇವ್ರ ಜೊತೆ ನಾನು ಆಫ್ ರೋಡಿಂಗ್ ಹೋಗ್ಬೇಕಂತೆ, ಸೈಕಲ್ ಅಲ್ಲಿ ಆಫ್ ರೋಡಿಂಗ್ ಅಂತ. ಗಾಯ್ಸ್ ಬ್ಲಾಕ್ ಮೈನ್ ಮಾಡ್ತಿದ್ದಾರೆ ಇವರು. ಸೈಡಿ ಬರ್ರಲ್ಲಿ. ಏನ್ ಬ್ಲಾಕ್ ಮಾಡ್ತೀಯ? ಈಗ ನಾವು ಬಿಸಿ ಇದೀವಿ, ನೀವು ಸ್ವಲ್ಪ ಅರ್ಥ ಮಾಡ್ಕೋಬೇಕಲ್ಲ. ಇವನ್ ಬಾಳ ಆಕ್ಟಿಂಗ್ ಮಾಡ್ತಿದ್ದಾನೆ ಇವನಂತೂ ರೌಡಿ. ಇವನು ಶಿಕ್ಷಕರಿಗೆಲ್ಲ ಹೊಡಿದಾಡ್ತಿದ್ದಾನೆ. ಗಾಯ್ಸ್ ಹೆವಿ ಚಾರ್ಜರ್ ಕೊಡ್ತಿದ್ದಾರೆ. ಅಕ್ಕಪಕ್ಕದ ಮನೆಯವರೆಲ್ಲ ನಮ್ಮನ್ನೇ ನೋಡ್ತಿದ್ದಾರೆ. ಯಾಕಪ್ಪ ಅಂದ್ರೆ ಅವರು ಅಷ್ಟು ಕೇಕೆ ಹೊಡಿತಾ ಇದಾರೆ. ಹೋಗಿ ಬರ್ತೀವಿ ಅಂತ. ಗಾಯ್ಸ್ ನಮ್ಮ ಶರಣ ಅವರ ಪರಿಚಯ ಇರೋರ ಮನೆಯಲ್ಲಿ ಸ್ವಲ್ಪ ಕೆಲಸ ಇತ್ತು, ಒಂದೇನೋ ಕೊಡೋದಿತ್ತು. ಅದನ್ನೆಲ್ಲ ಕೊಡ್ಕೊಂಡು ನಾವು ವಾಪಸ್ ನಮ್ಮೂರ್ ಕಡೆ ಹೋಗ್ತಾ ಇದ್ದೀವಿ. ಇಲ್ಲಿಗೆ 32.9 ಕಿಲೋಮೀಟರ್ ಕಂಪ್ಲೀಟ್ ಆಗಿದೆ. ಇನ್ನೇನು 33ನೇ ಲೆಕ್ಕ ಹಾಗೆ ಬಿಡ್ತೀವಿ. 33 ಹೇಳ್ತಿದ್ದಂತಲೇ. 33 ಒಳಗಡೆ ಯಾರ್ಯಾರು ಕಮೆಂಟ್ ಮಾಡಿದ್ರು ಸಾರಿ, ನಿಮ್ಮ ಅನಿಸಿಕೆ ತಪ್ಪಿದೆ. ಇದು 33 ಕಿಲೋಮೀಟರ್ ಮೇಲೆ ಹೋಗ್ತಾ ಇದೆ. ಚೆನ್ನಾಗಿ ಮೈಲೇಜ್ ಕೊಡ್ತಾ ಇದೆ. ಇಷ್ಟು ಕೊಟ್ರೆ ಸಾಕು ಹಂಗಂತ ಹೇಳ್ಬೇಡ್ರಿ. ಇದು 155cc ಆಗಿರೋದ್ರಿಂದ ನನಗೆ ಅನ್ಸಿರೋ ಮಟ್ಟಿಗೆ ಒಂದು 40 ಕಿಲೋಮೀಟರ್ ಮೇಲೆ ಕೊಡ್ಬೇಕಿದು. ನೋಡೋಣ ಎಷ್ಟು ಕಿಲೋಮೀಟರ್ ಕೊಡುತ್ತೆ. ಇಲ್ಲಿ 33 ಕಿಲೋಮೀಟರ್ ಆಗಿದೆ. ಮುಂದೆ ಇನ್ನು ಎಷ್ಟು ದೂರ ಹೋಗುತ್ತೋ ಗೊತ್ತಿಲ್ಲ. 35 ಕಿಲೋಮೀಟರ್ ಕಂಪ್ಲೀಟ್ ಮಾಡ್ಕೊಂಡಿದೆ. 36 ಆಗಿದೆ ಅಲ್ಲಿ. ಇದ್ರೊಳಗೆ ಯಾರ್ಯಾರು ಕಮೆಂಟ್ ಮಾಡಿದ್ರು ಸಾರಿ, ನಿಮಗೆ ಯಾವುದೇ ರೀತಿ ಗಿಫ್ಟ್ ಬರ್ತಾ ಇಲ್ಲ. 36 ಕಿಲೋಮೀಟರ್ ಮೇಲೆ ಯಾರ್ಯಾರು ಕಮೆಂಟ್ ಮಾಡಿದಿರ ನಿಮ್ಮ ಹಾರ್ಟ್ ಬೀಟು ದೊಡ್ಡ ಅಂತಿರ್ಬೇಕು. ಹಾಯ್ ದೊಡ್ಡ ಅಂತಿರ್ಬೋದು. ಕರೆಕ್ಟಾ? ನಾನಿರೋ ಹೇಳಿರೋ ಹತ್ರ ನಿಲ್ಲಪ್ಪ ಅಂತ. ಹೋದ್ಸಲ ಕರೆಕ್ಟಾಗಿ ಹೇಳ್ದವ್ರಿಗೆ ನಾವು ಅಮೌಂಟ್ನ ತಲುಪಿಸಿದೀವಿ. ಆಕ್ಚುಲಿ ಗಿಫ್ಟೇ ಕೊಡ್ತಿದ್ವಿ, ಆದ್ರೆ ಏನ್ ಮಾಡಕ್ಕಾಗತ್ತೆ, ಅವ್ರದ್ದು ಮೈಸೂರ್ ಹತ್ರ ಬನ್ನೂರಂತೆ. ಅಷ್ಟು ದೂರ ಎಲ್ಲ ಹೋಗಿ ಏನ್ ಕೊಡ್ಸಕ್ಕಾಗಲ್ಲ ಅದು ಇದು ಅಂತ ಹೇಳಿ ನಾವು ದುಡ್ಡು ಕೊಟ್ಟಿದ್ವಿ. ಈ ಸಲ ಪ್ಲಾನ್ ಇರೋದು ನಾವು ಏನಾದ್ರು ಗಿಫ್ಟ್ ಕೊಡ್ಬೇಕು ಕರೆಕ್ಟಾಗಿ ಹೇಳ್ದವ್ರಿಗೆ ಅಂತ. 100% ಈ ಸಲ ನಾವು ಗಿಫ್ಟೇ ಕೊಡೋದು. ಅದು ಎಷ್ಟರದಾರೆ ಆಗ್ಬೋದು, ಬಟ್ ಗಿಫ್ಟು TT ಬ್ಲಾಗರ್ ಇದೊಂದು ಕೊಟ್ಟಿದ್ನಪ್ಪ ಅಂತ ಹೇಳಿ ನೆನಪಿರ್ಬೇಕು ನಿಮಗೂ. ಅದಕ್ಕೋಸ್ಕರ ನಮ್ಮ ಪ್ಲಾನ್ ಇರೋದು ಈ ಸಲ ಗಿಫ್ಟ್ ಕೊಡ್ಬೇಕು ಅಂತ. ಇಲ್ಲಿಗೆ 36.3 ಕಂಪ್ಲೀಟ್ ಆಗಿದೆ ಗಾಯ್ಸ್. ಫೈನಲಿ MT-15 40 ಕಿಲೋಮೀಟರ್ ಕಂಪ್ಲೀಟ್ ಆಗಿದೆ. ಮೈಲೇಜ್ಗೋಸ್ಕರ ಈ ಗಾಡಿ ತಗೊಳ್ತೀರಾ ಅಂದ್ರೆ 100% ತಗೊಳ್ಳಿ, ನಾನ್ ಗ್ಯಾರಂಟಿ ಕೊಡ್ತೀನಿ. ಒಳ್ಳೆ ಮೈಲೇಜ್ ಇದೆ ಗಾಡಿ. 40 ಕಿಲೋಮೀಟರ್ ಕಂಪ್ಲೀಟ್ ಮಾಡ್ಕೊಂಡು ಹೋಗ್ತಾ ಇದೆ ಗಾಡಿ. ಗಾಯ್ಸ್ ಆಕ್ಚುಲಿ ನನಗೆ ನಂಬಕ್ ಆಗ್ತಿಲ್ಲ. ಈ ಗಾಡಿ ಓನರ್ ಹೇಳಿದ್ದ ಒಂದ್ 44 ಕೊಡುತ್ತಲೆ, ನಾನು ಹೊಡೆದ್ ನೋಡಿದೀನಿ ಅಂತ. 100% ಇದು 44 ಮೇಲೆ ಕೊಡುತ್ತೆ ಅಂತ ಅನಿಸ್ತೈತೆ ನನಗೆ. ಯಾಕಪ್ಪ ಅಂದ್ರೆ ಅಲ್ಲೇ 43.8 ಆದ್ರೂ ಆ ಗಾಡಿ ಒಂದು ಚೂರು ಮಿಸ್ ಮಾಡ್ದಂಗೆ ಇನ್ನೂ ರನ್ನಿಂಗ್ ಐತೆ. ಮೈಲೇಜಿಗೆ ಸ್ಪೀಡಿಗೆ ಈ ಗಾಡಿ ತಗೊಂತೀರಂದ್ರೆ 100% ತಗೊಳ್ಳಿ. ಇದಕ್ಕೆ ನಿಮ್ಮ TTನೇ ಸಾಕ್ಷಿ. ನೋಡ್ರಿ 44 ಕಂಪ್ಲೀಟ್ ಮಾಡ್ಕೊಂಡು ಹೋಗ್ತಾ ಇದೆ MT-15 ಗಾಡಿ. ಗಾಯ್ಸ್ 47.2 47.3 MT-15 ಗಾಡಿ ಫೈನಲಿ 47.3 ಆಫ್ ಆಗಿದೆ. ಯಪ್ಪೋ ಏನ್ ಗುರು ಇದು 47. ಯಪ್ಪೋ MT-15 ಗಾಡಿ 47.4 ಹೋಗಿದೆ ಗುರು. ಇನ್ನು ಹೋಗ್ತಾನೆ ಐತೆ, ಎಲ್ಲಿಗೆ ಹೋಗುತ್ತೆ ಗೊತ್ತಿಲ್ಲ. ಇನ್ನು
47.4 ಆದ್ರೂ ಇನ್ನು ಗಾಡಿ ರನ್ನಿಂಗ್ ಅಲ್ಲೇ ಐತೆ. 47.5ಗೆ ರನ್ನಿಂಗ್ ಅಲ್ಲೇ ಐತಿನು. ಯಪ್ಪ ಏನ್ ಗುರು ಇದು, ಏನ್ ಮೈಲೇಜ್ ಕೊಡ್ತಾ ಇದೆ. 47.3ಗೆ ಆಫ್ ಆಯ್ತು ಅನ್ಕೊಂಡೆ, ಆದ್ರೆ ಗಾಡಿ ಇಲ್ಲಪ್ಪ ತರುಣ್, ನನ್ನ ಹತ್ರ ಇನ್ನೂ ಒಂಚೂರು ತಾಕತ್ತಿದೆ, ಹೋಗ್ತೀನಿ ಅಂತ ಹೇಳ್ತಿದೆ. 47.7 ಗಾಡಿ ಇನ್ನು ರನ್ನಿಂಗ್ ಆಗ್ತಿದೆ ಗುರು. ಯಪ್ಪ MT ಅವರ MT-15 ಗಾಡಿ 48.4ಗೆ ನಿಲ್ತಾ ಇದೆ ಗುರು. ಇಲ್ಲಿಗೆ ಈ ಮೈಲೇಜ್ ಖಾಲಿ ಅನ್ಸುತ್ತೆ. ಗಾಡಿ ಕರೆಕ್ಟ್ ಆಗಿ ಆಫ್ ಆಗಿದೆ. 48.4ಗೆ ನಿಂತಿದೆ MT-15 ಅವರ ಗಾಡಿ. ಮೈಲೇಜಿಗೋಸ್ಕರ ಈ ಗಾಡಿ ತಗೊಂತೀರಂದ್ರೆ 100% ತಗೊಳ್ಳಿ, ನಾನ್ ಗ್ಯಾರಂಟಿ ಕೊಡ್ತೀನಿ. ಯಾಕೆ ಅಂದ್ರೆ 43ಗೆ ಆಫ್ ಆಯ್ತು ಅನ್ಕೊಂಡೆ, ಆದ್ರೆ ಇಲ್ಲಪ್ಪ ತರೋಣ್, ನಾನು ಇನ್ನೂ ಹೋಗ್ತೀನಿ ಹೊಡಿ ಅಂತ ಹೇಳಿ. ಗಾಯ್ಸ್, ಈ MT-15 ಗಾಡಿ ಯಾಕೋ ತರೋಣ್ ನಿಲ್ಲಲ್ಲ ಅನ್ನೋ ಕಾಣ್ತೈತೆ. ನಿಲ್ಸಿ 48ಗೆ ಖಾಲಿ ಆಯ್ತು ಅನ್ಕೊಂಡೆ, ಆದ್ರೆ ಇಲ್ಲ ತರೋಣ್, ನಾನೊಂದ್ ಸ್ವಲ್ಪ ಇನ್ನೂ ತಾಕತ್ತಿದೆ, ಹೊಡಿಯೋ ಅಂತ ಹೇಳ್ತಾ ಇದ್ದೆ. MT-15 48.5 ಆದ್ರೂ ಇನ್ನೂ ಐತೆ ಇದ್ರಲ್ಲಿ ಪೆಟ್ರೋಲ್. 2 ಸಲ ಆಫ್ ಆಯ್ತು. ಆಫ್ ಆದ್ಮೇಲೂ ಗಾಡಿ ಹೋಗ್ತಾನೆ ಐತೆ. ನಾವು ಯಾವ್ದೇ ರೀತಿ ಮೋಸ ಮಾಡಲ್ಲ, ಕರೆಕ್ಟ್ ಆಗಿ ಗಾಡಿ ಎಲ್ಲಿ ನಿಲ್ತದ ಅಲ್ಲಿಗೆ ಹೇಳ್ತೀವಿ. 48.7 ಕಂಪ್ಲೀಟ್ ಆಗಿದೆ, ಗಾಡಿ ಇನ್ನೂ ರನ್ನಿಂಗ್ ಅಲ್ಲಿ ಐತೆ. ಯಪ್ಪ ನನಗಂತೂ ಶಾಕ್ ಮೇಲೆ ಶಾಕ್ ಇದು. ಗೈಸ್, ಮೇ ಬಿ ಖಾಲಿ ಅನ್ಸುತ್ತೆ 49.3ಗೆ. ನೋಡೋಣ, ಇನ್ನು ಟ್ರೈ ಮಾಡ್ತೀನಿ. ಫೈನಲಿ 49.3ಗೆ MT-15 ಅವರ ಪೆಟ್ರೋಲ್ ಖಾಲಿ ಆಗಿದೆ. 3 ಹತ್ರ ಖಾಲಿ ಆಯ್ತು. 3 ಹತ್ರನೂ ಫುಲ್ ಎಕ್ಸೈಟ್ ಆದೆ ನಾನು, ಅಲ್ಲಿಗೆ ಖಾಲಿ ಆಯ್ತಾನೋ ಅಂತ. ಆದ್ರೆ MT ಅವರ ಫೈನಲ್ ರಿಸಲ್ಟ್ 49.3ಗೆ ಇಲ್ಲ ಗುರು, ಇನ್ನೂ ಹೋಗ್ತೈತೆ. ಗಾಯ್ಸ್ ಸಾರಿ, ಇನ್ನೂ ಹೋಗ್ತೈತೆ ಅನ್ಸುತ್ತಿದ್ದು. ನೋಡೋಣ ಎಲ್ಲೂ ಹೋಗುತ್ತೋ. ನಾವೇನು ಹೊಡಿಯೋಕ್ಕೇನು ಬೇಜಾರಿಲ್ಲ, ಅದು ಎಲ್ಲಿ ಖಾಲಿ ಆಗುತ್ತೋ ಅಲ್ಲಿವರೆಗೂ ಹೊಡಿತೀವಿ ನಾವು. 49.4 ಆದ್ರೂ ಗಾಡಿ ಇನ್ನೂ ರನ್ನಿಂಗ್ ಅಲ್ಲ ಐತೆ ನೋಡ್ರಪ್ಪ. ಗಾಯ್ಸ್, ಇದೇನ್ ಪೆಟ್ರೋಲ್ ಕುಡಿತೈತೆ ಇಲ್ಲ ಗಾಯ್ಸ್. 50 ಕಿಲೋಮೀಟರ್ ಕಂಪ್ಲೀಟ್ ಮಾಡಿದೆ 1 ಲೀಟರ್ ಪೆಟ್ರೋಲಿಗೆ MT-15 ಗಾಡಿ. ಎಷ್ಟು ಹೇಳಿ? 50 ಕಿಲೋಮೀಟರ್. ನಮ್ ಗಾಡಿ ಕೊಡುತ್ತೆ 35. ಈ ಗಾಡಿ 50 ಕಿಲೋಮೀಟರ್ ಕಂಪ್ಲೀಟ್ ಆಗಿ ಇನ್ನೂ ಹೋಗ್ತೈತೆ ಗಾಯ್ಸ್. ನೋಡೋಣ, ಇನ್ನು 2-3 ಸಲ ನನಗೆ ಅದು ಮೋಸ ಮಾಡ್ತು. ಇಲ್ಲ ತಗೊಂಡು ಹೋಗ್ತೀನಿ ಹೊಡಿ ಅಂತ. ಮೇ ಬಿ ಇಲ್ಲಿಗೆ ಲಾಸ್ಟ್ ಅನ್ಸುತ್ತೆ. ಲಾಸ್ಟು ಗೈಸ್, ಫೈನಲಿ MT-15 ಗಾಡಿ 1 ಲೀಟರ್ ಪೆಟ್ರೋಲಿಗೆ 50.3 ಕಿಲೋಮೀಟರ್ ಮೈಲೇಜ್ ಕೊಟ್ಟಿದೆ. ನೋಡ್ಕೊಂತಿರ್ಬೋದು, ಯಾವುದೇ ರೀತಿ ಮೋಸ ಇಲ್ಲ ನಮ್ಮ ಹತ್ರ. 50.3 ಮೈಲೇಜ್ ಕೊಟ್ಟಿದೆ. ಹೊಡೆದ್ರೆ ಇನ್ನು ಹೋಗ್ತೀವಿ, ಆದ್ರೆ ಕರೆಕ್ಟಾಗಿ ಇಲ್ಲಿಗೆ ಖಾಲಿ ಆಯ್ತು. ಒಂದು 3-4 ಹತ್ರ ಖಾಲಿ ಆದಂಗೆ ಆಡ್ತು, ಆದ್ರೂ ಟ್ರೈ ಮಾಡಿ ಹೊಡೆದ್ವಿ. ಇಲ್ಲಿವರೆಗೂ ಬಂದಿತ್ತೆ. 50.3 ಕಂಪ್ಲೀಟ್ ಆಯ್ತು ನೋಡ್ರಿ ಗಾಯ್ಸ್. ಅಡಚಣೆಗಾಗಿ ನಿಷೇಧಿಸಿ ಗಾಡಿ ಇನ್ನೂ ಹೋಗ್ತಾ ಇದೆ. 2-3 ಸ್ವಲ್ಪ ಹೊತ್ತು ನಿಲ್ಸಿದ್ಮೇಲೆ ಗಾಡಿ ಇನ್ನೂ ಹೋಗ್ತಾ ಇದೆ. ನಿಜವಾಗ್ಲೂ ಯಾವುದೇ ರೀತಿ ಮೋಸ ಇಲ್ಲ, ಗಾಡಿ ಹೋಗ್ತಾ ಇದೆ. ನಾನೇನ್ ಮಾಡಕ್ಕಾಗಲ್ಲ. 3 ಹತ್ರ 4 ಹತ್ರ ಆಫ್ ಆಯ್ತು. ನಾನು ಅಲ್ಲಿಗೆ ಖಾಲಿ ಏನೋ ಅನ್ಕೊಂಡೆ, ಆದ್ರೆ ಗಾಡಿ ಇಲ್ಲ ತರುಣ್, ನಾನಿನ್ನು ಹೋಗ್ತೀನಿ ಹೊಡಿ ಅಂತ ಐತೆ. ಅಲ್ಲ 50.6 ಆಗಿದೆ ಗುರು, ಇನ್ನೂ ಹೋಗ್ತಾ ಇದೆ ಗಾಡಿ. ಇನ್ನು ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಇದು ನನಗಂತೂ ಗೊತ್ತಿಲ್ಲ. ಮೇ ಬಿ 60 ಕೊಡುತ್ತೇನೋ ಗೊತ್ತಿಲ್ಲ. 50.7 ಇಲ್ಲಿಗೆ ಕಂಪ್ಲೀಟ್ ಆಗಿದೆ. 50.8 ಇಲ್ಲಿಗೆ ಕಂಪ್ಲೀಟ್ ಆಗಿದೆ ಗುರು. ಗೈಸ್ 51.3 ಆಫ್ ಆಗಿದೆ. ನೋಡೋಣ, ಇದ್ಯಾಕೋ ಬಹಳ ಕಳ್ಳಾಟ ಆಡ್ತೈತೆ. ನಾವು ಹಗ್ಲೆಲ್ಲ ನಿಲ್ಲಿಸ್ದಾಗ ಮತ್ತೆ ಸ್ಟಾರ್ಟ್ ಆಗಿ ಹೋಗ್ತಾ ಇದೆ. ಮತ್ ನಿಮ್ ಕಮೆಂಟಿಂಗ್ ಮೋಸ ಆಗ್ಬಾರ್ದು ಗೈಸ್. ಫೈನಲಿ MT-15 ಅವರ 155cc ಇರೋ ಗಾಡಿ 51.3 ಕಿಲೋಮೀಟರ್ ಮೈಲೇಜ್ ಕೊಟ್ಟಿದೆ. ಈ ಗಾಡಿನ ಮೈಲೇಜ್ಗೋಸ್ಕರ ತಗೊಂತೀರಂದ್ರೆ 100% ತಗೊಳ್ಳಿ, ನಾನ್ ಗ್ಯಾರಂಟಿ ಕೊಡ್ತೀನಿ. ಯಾಕಪ್ಪ ಅಂದ್ರೆ 1 ಲೀಟರ್ ಪೆಟ್ರೋಲಿಗೆ ಇದು ಎಷ್ಟು ಕೊಟ್ಟಿದೆ ಅಂದ್ರೆ 51.3. ನಮ್ ಗಾಡಿಗಳು 38-35 ಅಷ್ಟೇ ಕೊಡೋದು. ಆದ್ರೆ ಈ ಗಾಡಿ ಹೆವಿ ಮೈಲೇಜ್ ಕೊಟ್ಬಿಟ್ಟಿದೆ. ನನಗಂತೂ ಫುಲ್ ಶಾಕು. ಈ ಗಾಡಿ ಓನರ್ ಹೇಳಿದ್ದ 44 ಕೊಡುತ್ತೆ ಅಂತ, ಆದ್ರೆ ಈ ಗಾಡಿ ಓನರ್ ಮಾತನ್ನು ಕೇಳಿಲ್ಲ. 51.3 ಬಂದಿದೆ. 4 ಹತ್ರ ಆಫ್ ಆಗಿದೆ. ದೇವ್ರಣೆ 4 ಹತ್ರ ಆಫ್ ಆಗಿದೆ ಗಾಡಿ. ಆಫ್ ಆದ್ಮೇಲೂ ಒಂದೊಂದು 5 ನಿಮಿಷ ಬಿಟ್ಟ ಮೇಲೆ ಸ್ಟಾರ್ಟ್ ಆಗಿ ಮುಂದಕ್ಕೆ ಹೋಗಿದೆ. ನಾವೆಲ್ಲೂ ಮೋಸ ಮಾಡಿಲ್ಲ. ಫುಲ್ ಈಗ ಯಾರ್ಯಾರು ಕಮೆಂಟ್ ಮಾಡಿದಿರೋ ಅವರಿಗೆಲ್ಲ 100% ಗಿಫ್ಟ್ ಇರುತ್ತೆ. 51.3 ಯಾರ್ಯಾರು ಕಮೆಂಟ್ ಮಾಡಿದ್ರು ಅವ್ರಿಗೆಲ್ಲ ಗಿಫ್ಟ್ ಇರುತ್ತೆ. ಮತ್ತೆ ಮುಖ್ಯವಾದ ವಿಷಯ, ನಾನು ಅವತ್ತು ಸಂಜೆನೆ ಕಮೆಂಟ್ ಸ್ಟಾಪ್ ಅಂತ ಹೇಳಿದೀನಿ. ಬೇಕಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡಿದೀನಿ, ಹೋಗಿ ನೋಡ್ಕೊಳ್ರಿ.
ಅವತ್ತವರೆಗೂ ಯಾರ್ಯಾರು ಕಮೆಂಟ್ ಮಾಡಿದ್ರು ಅವ್ರದ್ದು ವಿತ್ ಸ್ಕ್ರೀನ್ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ನಾನು. ಬೇಗ ಅನೌನ್ಸ್ ಮಾಡ್ತೀನಿ. ಇದೇ ತರ ನೆಕ್ಸ್ಟ್ ಬೇರೆ ಗಾಡಿಗಳು ತರ್ತೀನಿ. ಬೇಗ ನನ್ನ ಅಕೌಂಟ್ನ ಫಾಲೋ ಮಾಡ್ಕೊಂಡು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಗೈಸ್. ಫೈನಲಿ ಇದ್ರೊಳಗೆ ಪೆಟ್ರೋಲ್ ಖಾಲಿ ಆದ್ಮೇಲೆ ನಾವ್ ಎಕ್ಸ್ಟ್ರಾ ಇಟ್ಕೊಂಡ್ ಬಂದಿದ್ವಿ. ಯಾಕಂದ್ರೆ ಅರ್ಧದಾಗ ಎಲ್ಲಿ ಖಾಲಿ ಆಗುತ್ತೆ ಅಂತ ಗೊತ್ತಿರಲ್ಲ. ಅರ್ಧದಾಗ ಖಾಲಿ ಆದ್ರೆ ಬಂಕ್ ತಕ ಯಾರು ತಳ್ತಾರೆ ಅಂತ ನಾವು ಮುಂಚೆನೆ ಪೆಟ್ರೋಲ್ ತಗೊಂಡ್ಬಂದು ಇಟ್ಕೊಂಡಿದ್ವಿ. ಈಗ ಹಾಕೊಂಡು ಊರ್ ಕಡೆ ಹೋಗ್ತೀವಿ. ಇದೇ ತರ ವಿಡಿಯೋಸ್ಗೆ ನನ್ನ